Hi dear students, today we are going to learn the types of operating system. Different kind of types are there in the operating system. ಯಾವ ರೀತಿಯಾಗಿ ಕ್ಯಾಟಗರೀಸ್ ಅದಾವೆ, ಟೈಪ್ಸ್ ಅದಾವೆ, ಕೆಲವೊಂದು ಕ್ಯಾಟಗರೀಸ್ ಅದಾವೆ. ಯಾವ ರೀತಿಯಾಗಿ ಕ್ಯಾಟಗರೀಸ್ ಅದಾವೆ ಅಂದ್ರೆ ಅವುಗಳು ಮಾಡ್ತಕ್ಕಂತಹ ವರ್ಕಿಂಗ್ ಎನ್ವಿರಾನ್ಮೆಂಟ್, ಅಂದ್ರೆ ಅವು ಯಾವ ರೀತಿಯಾಗಿ ಕೆಲಸವನ್ನು ನಿಭಾಯಿಸ್ತಾವ ಅನ್ನೋ ಒಂದು ನಿಟ್ಟಿನಲ್ಲಿ ಡಿವೈಡ್ ಮಾಡ್ಕೊಂಡಾರ, ಕ್ಲಾಸಿಫಿಕೇಷನ್ ಮಾಡ್ಕೊಂಡಾರ. ಟೈಪ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ಸ್ ಅಂತ ಕರೀತಾರೆ. ಒಂದಿಷ್ಟು ಟೈಪ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ಸನ್ನು ನೋಡ್ತೀವಿ. ದಿಸ್ ಇಸ್ ದ ಲಾಸ್ಟ್ ಟಾಪಿಕ್ ಆಫ್ ಆಪರೇಟಿಂಗ್ ಸಿಸ್ಟಮ್. ಇದಾಗೋಣ ನಾವು ಮುಂದೆ ವಿಂಡೋಸ್ XP ಅಂತ ಬರುತ್ತೆ, ಆ ಟಾಪಿಕ್ಗೆ ಮೂವ್ ಆಗ್ತೀವಿ. ಸೊ ಟೈಪ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ ಅಂತ ಬಂದಾಗ ಎರಡು ರೀತಿ ಕ್ಯಾಟಗರಿ ಮಾಡ್ಕೋತಾನೆ. ಒಂದು ಹ್ಯೂಮನ್ ವರ್ಕಿಂಗ್ ಸ್ಟೈಲ್ ಮೇಲೆ, ಇನ್ನೊಂದು ಆಪರೇಟಿಂಗ್ ಸಿಸ್ಟಮ್ ವರ್ಕಿಂಗ್ ಸ್ಟೈಲ್ ಮೇಲೆ. ಅಂದ್ರೆ ಹ್ಯೂಮನ್ಸ್ ಅದ್ರ ಜೊತೆ ಆಪರೇಟಿಂಗ್ ಸಿಸ್ಟಮ್ ಜೊತೆ ಹೆಂಗೆ ವರ್ಕ್ ಮಾಡ್ತಾರೆ ಆ ಒಂದು ಕ್ಯಾಟಗರಿ ಬೇರೆ ಮಾಡ್ಕೋತಾನೆ. ಆಮೇಲೆ ಟೈಪ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ಸ್, ಅವರು ಆಪರೇಟಿಂಗ್ ಸಿಸ್ಟಮ್ ಕೆಲಸ ಹೆಂಗೆ ಮಾಡ್ಲಿಕ್ಕತ್ತಾವ, ಮನುಷ್ಯ ಆಪರೇಟಿಂಗ್ ಸಿಸ್ಟಮ್ ಜೊತೆ ಹೆಂಗೆ ಕೆಲಸ ಮಾಡ್ತಾನೆ ಅದು ಒಂದು ಕ್ಯಾಟಗರಿ. ದ ಆಪರೇಟಿಂಗ್ ಸಿಸ್ಟಮ್ ಹೆಂಗೆ ವರ್ಕ್ ಮಾಡ್ತದೆ ಅದು ಒಂದು ಕ್ಯಾಟಗರಿ. ಸೊ ನಾವು ಈಗ ಟೈಪ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ ಬೇಸ್ಡ್ ಆನ್ ದ ವರ್ಕಿಂಗ್ ಸ್ಟೈಲ್, ಅವ್ರ ವರ್ಕಿಂಗ್ ಸ್ಟೈಲ್ ಮೇಲೆ ಹೋಗ್ತೀವಿ. ಸೊ ಲೆಟ್ ಮಿ ಸಿ ವಾಟ್ ಈಸ್ ದ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ಟೈಪ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್. ಓಕೆ, ಸಿಂಪಲ್ ಬ್ಯಾಚ್ ಆಪ್ರೇಟಿಂಗ್ ಸಿಸ್ಟಮ್ ಅಂತ ಬರುತ್ತೆ. ಸಿಂಪಲ್ ಬ್ಯಾಚ್ ಆಪ್ರೇಟಿಂಗ್ ಸಿಸ್ಟಮ್ ಅಂದರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣಂತ. ಏನಿದೆ ಆಪ್ರೇಟಿಂಗ್ ಸಿಸ್ಟಮ್? ಸೊ ಇಲ್ಲಿ ಒಂದು ಕಂಪ್ಯೂಟರ್ ಅದ ಅಂತ ಅರ್ಥ ಮಾಡ್ಕೊರಿ. ವಿಲ್ ಟೇಕ್ ಸಮ್ ಟೂಲ್ಸ್ ಹಿಯರ್. ಬ್ರಷ್ ತಗೊಳ್ಳೋಣ. ಓಕೆ, ಹ್ಯಾವ್ ಸಮ್ ಕಲರ್ ಹಿಯರ್. ಓಕೆ, ಇಲ್ಲಿ ಒಂದು ಸಿಸ್ಟಮ್ ಅದ ಅಂತ ಅಂದ್ಕೊಡ್ರಿ. ಇಲ್ಲಿ ಒಬ್ಬ ಯೂಸರ್ ಇದ್ದಾನ ಅಂತ ಅನ್ಕೊಡ್ರಿ. ಒಂದು ಸಿಸ್ಟಮ್ ಆ್ಯಂಡ್ ಯೂಸರ್. ಈ ಸಿಸ್ಟಮಿಗೆ ಒಂದು OS ಅದ, ಅರ್ಥ ಆಗತ್ರಿ? ಇಲ್ಲೊಂದು ಸಿಸ್ಟಮಿಗೆ OS ಅದ. ಈ OS ಏನಾಗ್ಲಿಕ್ಕತ್ತದ, ಯೂಸರಿಗೆ ಇಂಟರ್ಫೇಸ್ ಆಗಿ ಆ್ಯಕ್ಟ್ ಆಗ್ಲಿಕ್ಕತ್ತದ ಅನ್ನೋದನ್ನು ಕಲ್ತಿದ್ವಿ ನಾವು. ಸೊ ಇವಾಗ ಈ ಯೂಸರ್ಗೆ ಈ ಸಿಸ್ಟಮಿಗೆ ಒಂದು ಡೇಟಾನ ಕೊಡಬೇಕಾಗದ. ಈ ಸಿಸ್ಟಮಿಗೆ ಒಂದು ಡೇಟಾನ ಕೊಡಬೇಕಾಗದ. ಸೊ ಇವ ಏನು ಮಾಡಬೇಕು ಅಂತಂದ್ರೆ, ಒಂದು ಪಂಚ್ ಕಾರ್ಡ್ ಅಂತ ಸಿಗ್ತದೆ ಅಥವಾ ಒಂದು ಡೇಟಾ ಕಾರ್ಡ್ ಅಂತ ಸಿಗ್ತದೆ. ಆ ಡೇಟಾ ಕಾರ್ಡನ್ನು ತೊಗೋಬೇಕು ಯಾರು? ಯೂಸರ್. ಆ ಡೇಟಾ ಕಾರ್ಡ್ ಮೇಲೆ ತನಗೇನು ಬೇಕು ಆ ಡೇಟಾನ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದ ತಕ್ಷಣ ಏನಾಗತ್ತಂತಂದರೆ, ಎಂಟ್ರಿ ಮಾಡಿದ ಮೇಲೆ ಹೀ ನೀಡ್ ಟು ಸಬ್ಮಿಟ್ ದ್ಯಾಟ್ ಕಾರ್ಡ್ ಟು ಆಪರೇಟರ್. ಒಬ್ಬ ಆಪರೇಟರ್ ಅದನ್ನಿಲ್ಲೇ ಆಪರೇಟ್ರಿಗೆ ಕೊಡಬೇಕು. ಆ ಆಪ್ರೇಟರ್ ಏನು ಮಾಡ್ತಾನೆ ಅಂತಂದ್ರೆ, ಇವ ಒಂದು ಕಾರ್ಡ್ ತೊಗೋತಾನೆ, ಆ ಕಾರ್ಡನ್ನು ಈ ಆಪ್ರೇಟ್ರಿಗೆ ಕೊಡ್ತಾನೆ. ಈ ಆಪ್ರೇಟರ್ ಏನು ಮಾಡ್ತಾನೆ ಅಂದ್ರೆ, ಆ ಪಂಚ್ ಕಾರ್ಡನ್ನು, ಅದನ್ನೇನು ಕಾರ್ಡ್ ಅದಲ್ಲ, ಆ ಕಾರ್ಡ್ ಅಥವಾ ಅದು ಡೇಟಾ ಏನದಲ್ಲ, ಆ ಡೇಟಾನ ಒಯ್ದು ನಿನ್ನ ಸಿಸ್ಟಮಿಗೆ ಇನ್ಸರ್ಟ್ ಮಾಡ್ತಾನೆ. ಬ್ಯಾಚ್ ಆಫ್ ಸೆವ್ರಲ್ ಜಾಬ್ಸ್. ಈಗ ನೀನು ಒಂದು ಬ್ಯಾಚ್ ಕೊಟ್ಟು, ನೀನು ಒಂದು ಕಾರ್ಡ್ ಕೊಟ್ಟು, ನಿನ್ನ ಹಿಂದಿನ ಒಂದು ಕಾರ್ಡ್ ಕೊಡ್ತಾನೆ, ಆಮೇಲೆ ಅದ್ರ ಹಿಂದಿನ ಒಂದು ಕಾರ್ಡ್ ಕೊಡ್ತಾನೆ. ಈ ಯೂಸರ್ ಏನು ಮಾಡ್ಲಿಕ್ಕತ್ತಾನ ಅಂತ ಇಟ್ಕೊಳ್ಳೋಣ ಅಂತಂದ್ರೆ, ಮ್ಯೂಸಿಕ್ ಬಗ್ಗೆ ಒಂದು ಡೇಟಾನ ಕೊಡ್ತಾನೆ ಅಂತ ಇಟ್ಕೊರಿ. ಈ ಯೂಸರ್ ಮ್ಯೂಸಿಕ್ ಬಗ್ಗೆ ಒಂದು ಡೇಟಾನ ಕೊಡ್ತಾನೆ. ಇನ್ನೊಬ್ಬ ಯೂಸರ್ ಇವನಿಗೆ ಏನು ಕೊಡ್ತಾನೆ ಅಂದ್ರೆ, ವಿಡಿಯೋದ ಬಗ್ಗೆ ಇನ್ಫಾರ್ಮೇಷನನ್ನು ಕೊಡ್ತಾನೆ. ಮತ್ತೊಬ್ಬ ಯೂಸರ್ ಮತ್ತೆ ಮ್ಯೂಸಿಕನ್ನು ಕೊಡ್ತಾನೆ. ಇನ್ನೊಬ್ಬ ಯೂಸರ್ ಏನು ಮಾಡ್ತಾನೆ ಅಂತಂದರೆ, ಇವನಿಗೆ ವಿಡಿಯೋ ಬಗ್ಗೆ ಕೊಡ್ತಾನೆ. ಈಗ ಎರಡೆರಡು ಸಪ್ರೇಟ್ ಕೆಲಸಗಳದು, ಎರಡು ಸಪ್ರೇಟ್ ಕೆಲಸ, ಒಂದು ವಿಡಿಯೋ ಒಂದು ಮ್ಯೂಸಿಕ್. ಸೊ ಅವೇನು ಮಾಡ್ತಾನೆ ಅಂದ್ರೆ, ಅವ್ರು ಕೊಟ್ಟಂಥ ಡೇಟಾನ, ಇವು ಮ್ಯೂಸಿಕ್ ಕೊಟ್ಟಾನ ಮ್ಯೂಸಿಕ್ಕಿಗೆ ಸೇರಿಸು, ಇವ ವಿಡಿಯೋ ಕೊಟ್ಟಾನ ವಿಡಿಯೋಗೆ ಸೇರಿಸು, ಆ ರೀತಿ ಒಂದಿಷ್ಟು ಆ ನಿಟ್ಟಿನಲ್ಲಿ ಒಂದಿಷ್ಟು ಡಿವೈಡ್ ಮಾಡ್ಕೊತಾನೆ. ಡಿವೈಡ್ ಮಾಡಿಕೊಂಡು ಆ ಪ್ರೋಗ್ರಾಮ್ಸನ್ನು ಇದನ್ನು ಏನು ಮಾಡ್ತಾನೆ ಅಂತಂದ್ರೆ, ನಿಮ್ಮ ಸಿಸ್ಟಮಿಗೆ ಕೊಡ್ತಾನೆ, ದಟ್ ಈಸ್ OSಗೆ ಕೊಡ್ತಾನೆ. ಈ ನಿಟ್ಟಿನೊಳಗೆ ವರ್ಕ್ ಮಾಡ್ತಕ್ಕಂಥ ಸಿಸ್ಟಮ್ಸಿಗೆ ಏನಂತ ಕರಿತೀವಿ ನಾವು? ಬ್ಯಾಚ್ ಆಪ್ರೇಟಿಂಗ್ ಸಿಸ್ಟಮ್ಸ್ ಅಂತ ಕರಿತಾ ಹೋಗ್ತೀವಿ. ಐ ಹೋಪ್ ಇಟ್ ಈಸ್ ಕ್ಲಿಯರ್. ಒಬ್ಬ ಯೂಸರ್ ಕೊಟ್ಟಂತಹ ಡೇಟಾನ ಡೈರೆಕ್ಟ್ಲಿ ಯೂಸರ್ ಏನು ಮಾಡಾಕತ್ತಿಲ್ಲ, ಇಲ್ಲಿ ಈ ಕಂಪ್ಯೂಟರ್ ಜೊತೆ ಆಪ್ರೇಟ್ ಮಾಡಾಕತ್ತಿಲ್ಲ, ಈ ಕಂಪ್ಯೂಟರ್ ಜೊತೆ ಇಂಟ್ರ್ಯಾಕ್ಟ್ ಮಾಡತ್ತಿಲ್ಲ. ಅವ ಒಬ್ಬ ಆಪ್ರೇಟ್ರಿಗೆ ಕೊಡ್ತಾನೆ. ಆಪ್ರೇಟರ್ ದೆನ್ ಹಿ ಈಸ್ ಗೋಯಿಂಗ್ ಟು ಮ್ಯಾನೇಜ್ ದ ಸಿಸ್ಟಮ್. ಇದಕ್ಕೆ ನಾವೇನಂತ ಕರಿತೀವಿ? ಬ್ಯಾಚ್ ಆಪ್ರೇಟಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಬ್ಯಾಚ್ ಅಂದರೆ ಏನು? ನಾನು ಲ್ಯಾಬ್ ಒಳಗೆ ಮಾಡ್ತೀನಿ, ಲೇಡೀಸ್ ಒಂದು ಬ್ಯಾಚ್, ಬಾಯ್ಸ್ ಒಂದು ಬ್ಯಾಚ್, ಗರ್ಲ್ಸ್ ಒಂದು ಬ್ಯಾಚ್, ಬಾಯ್ಸ್ ಒಂದು ಬ್ಯಾಚ್. ಅಂದ್ರೆ ನಾನು ಸಿಮಿಲಾರಿಟೀಸನ್ನು ಕ್ಯಾಟಗರೀಸ್ ಮಾಡ್ಕೋತೀನಿ. ಗರ್ಲ್ಸ್ ಒಂದು ಕಡೆ, ಬಾಯ್ಸ್ ಒಂದು ಕಡೆ. ಇಲ್ಲಿ ನಾವೇನು ಮಾಡಾಕತ್ತೀವಿ ಅಂದರೆ, ಜೆಂಡರ್ ವೈಸ್ ಬ್ಯಾಚ್ ಮಾಡ್ಕೊಳಕತ್ತೀವಿ. ಸೊ ಅದೇ ರೀತಿ ಇಲ್ಲಿ ಏನು ಮಾಡ್ಲಾತ್ತಾನ, ಮ್ಯೂಸಿಕ್ ವಿಡಿಯೋ ಎರಡು ಥರ ಬಂದ್ವಾ, ಎರಡು ಥರ ಮಾಡ್ಕೋತಾನೆ. ನೋಟ್ಸ್ PDF ಎರಡು ಥರ ಬಂದ್ವಾ, ಎರಡು ಥರ ಬ್ಯಾಚ್ ಮಾಡ್ಕೋತಾನೆ. ಈ ರೀತಿ ಬ್ಯಾಚ್ ವೈಸ್ ಆಪ್ರೇಟಿಂಗ್ ಮಾಡ್ಕೋತಾ ಹೋಗೋದ್ರಿಂದ ಅದಕ್ಕೆ ಬ್ಯಾಚ್ ಆಪ್ರೇಟಿಂಗ್ ಸಿಸ್ಟಮ್ ಅಂತ ಕರೀತಾರೆ. ಐ ಹೋಪ್ ಇಟ್ ಈಸ್ ಕ್ಲಿಯರ್ ಹಿಯರ್. ನೆಕ್ಸ್ಟ್
ವಿಲ್ ಹ್ಯಾವ್ ದ ಲುಕ್ ಆನ್ ಮಲ್ಟಿ ಪ್ರೋಗ್ರಾಮಿಂಗ್ ಬ್ಯಾಚ್ ಆಪರೇಟಿಂಗ್ ಸಿಸ್ಟಮ್. ಮಲ್ಟಿ ಪ್ರೋಗ್ರಾಮಿಂಗ್ ಸಿಸ್ಟಮ್ ಅಂತ ಕೂಡ ಕರೀತಾರೆ ಇದಕ್ಕೆ. ಮಲ್ಟಿ ಪ್ರೋಗ್ರಾಮಿಂಗ್ ಸಿಸ್ಟಮ್ ಅಂದ್ರೇನು? ನನ್ನ ಹತ್ರ ಭಾಳಷ್ಟು ಪ್ರೋಗ್ರಾಮ್ಸ್ ಇದಾವೆ, ಅದನ್ನು ಹೆಂಗೆ ಮ್ಯಾನೇಜ್ ಮಾಡಬೇಕು ಅನ್ನೋದ್ರ ಮೇಲೆ ಹೋಗುತ್ತೆ ಕೆಲಸ. ಸೊ ಇಲ್ಲೇನು ಮಾಡ್ತಾನೆ ಅಂತಂದ್ರೆ, once this job needs an IO operation, operating system switch to the job. Jobs in the memory are always less than the number of jobs on the disk. If several jobs are ready to run at the same time, then the system chooses which is important. ಇದನ್ನು ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾ ಹೋಗೋಣಂತ. ವಿಲ್ ಟೇಕ್ ಅಗೇನ್ ಅ ಬ್ರಷನ್ನು ತಗೋತೀನಿ. ಬ್ರಷ್ ತೊಗೊಂಡು ಇಲ್ಲಿ ನೋಡ್ರಿ, ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಇಲ್ಲೊಂದು ಸಿಸ್ಟಮ್ ಅದ, ವೆರಿ ಗುಡ್, ಅದು CPU ಅಂತ ಇಟ್ಕೊರಿ. ಇಲ್ಲೊಂದು ಡಿಸ್ಕ್ ಅದ, ಇದೇನು ರೀ ನನಗೆ ಡಿಸ್ಕ್, ಇದೇ ನನಗೆ ಆಪ್ರೇಟಿಂಗ್ ಸಿಸ್ಟಮ್ ಅಥವಾ ಒಂದು ಸಿಸ್ಟಮ್ ಅಂತ ಇಟ್ಕೊರಿ, ಪ್ರೊಸೆಸರ್ ಅಂತ ಇಟ್ಕೊರಿ. ಇವಾಗ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣಂತೆ. ಈ ಡಿಸ್ಕ್ ಒಳಗೆ ನೀವೇನು ಮಾಡ್ತೀರಿ, ಇಲ್ಲೊಬ್ಬ ಯೂಸರ್ ಅದಾನ, ಈ ಡಿಸ್ಕ್ ಒಳಗೆ ಏನು ಮಾಡ್ತೀರಿ ಅಂತಂದ್ರೆ ಒಂದಷ್ಟು ಕೆಲಸಗಳನ್ನು ಹಾಕ್ತೀರಿ. ಜಾಬ್ ಅಂತ ಕರಿತೀವಿ ನಾವು, ಅದಕ್ಕೆ ಜಾಬ್ ಅಂತ ಕರಿತೀವಿ. ಎಸ್, ಅಫ್ಕೋರ್ಸ್ ನೀವೇನು ಮಾಡಿದ್ರಿ ಅಂದ್ರೆ 5 ಜಾಬ್ಸ್ ಹಾಕಿದ್ರಿ, 5 ಜಾಬನ್ನು ಹಾಕಿದ್ರಿ. ಎಲ್ಲಿ? ಆ ಡಿಸ್ಕ್ ಒಳಗೆ. ಈಗ ಈ ಆಪ್ರೇಟಿಂಗ್ ಸಿಸ್ಟಮ್ ಮಲ್ಟಿ ಪ್ರೋಗ್ರಾಮಿಂಗ್ ಆಪ್ರೇಟಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಮಲ್ಟಿ ಪ್ರೋಗ್ರಾಮಿಂಗ್ ಅಂತ ಯಾಕೆ ಕರಿತೀರಿ? ಅಲ್ಲಿ ನೋಡ್ರಿ 5 ಜಾಬ್ ಅದಾವೆ, 5 ಪ್ರೋಗ್ರಾಮ್ಸ್ ಅದಾವೆ. ಒಂದಲ್ಲ, ಎರಡಲ್ಲ, ಮೂರಲ್ಲ, 5ಕ್ಕಿಂತ ಹೆಚ್ಚಿಗೆನೂ ಬರ್ಬೋದು. ನಾನು ಎಕ್ಸಾಂಪಲ್ ತೊಗೊಳಿಗತ್ತೀನಿ. ಸೊ ಮಲ್ಟಿ ಪ್ರೋಗ್ರಾಮ್ಸ್ ಅದಾವಲ್ಲ, ಮಲ್ಟಿ ಜಾಬ್ಸ್ ಅದಾವೆ. ಸೊ ಇದಕ್ಕೆ ಏನಂತ ಕರಿತೀವಿ? ಮಲ್ಟಿ ಪ್ರೋಗ್ರಾಮಿಂಗ್ ಅಂತ ಕರಿತೀವಿ. ನಿಮಗೆ ಗೊತ್ತದ, ಪ್ರೊಸೆಸರ್ ಒಳಗೆ ಒಂದೇ ಕೆಲಸವನ್ನು ಮಾಡಬಹುದು. ನಾನು ಹೇಳಿನ ಆಲ್ರೆಡಿ, ಒಂದು ಕ್ಲಾಸ್ ಒಳಗೆ ಒಬ್ಬನ ಲೆಕ್ಚರರ್ಸ್ ಮಾತ್ರ ಎಟ್ ಎ ಟೈಮ್ ವರ್ಕ್ ಮಾಡೋಕ್ಕಾಗತ್ತೆ, ಇಬ್ಬರು ಮಾಡೋಕ್ಕಾಗಲ್ಲ ಅಂತ ಹೇಳಿದೆ. ಸೊ ಅದೇ ಕಾನ್ಸೆಪ್ಟನ್ನು ಇಲ್ಲಿ ತೊಗೊಂಬರ್ತೀವಿ. ಸೊ ಇಲ್ಲೇನು ಮಾಡ್ತಾರೆ ಅಂತಂದ್ರೆ, ಒಂದು ಜಾಬ್ ಮೆಮರಿ ಅಂತ ಕರೀತಾರೆ. ಇಲ್ಲಿ ಜಾಬ್ಸನ್ನು ಹಾಕೋತಾ ಹೋಗ್ತಾರೆ, J1, J2, J3 ಅಂತ ಹಾಕೋತಾ ಹೋಗ್ತಾರೆ. ಸೊ ಇಲ್ಲಿ 5 ಜಾಬ್ ಇದ್ದು ಅಂದರೆ ಇಲ್ಲಿ 3 ಅಥವಾ 2 ಜಾಬ್ ಇರ್ಬೋದು. ದಟ್ ಈಸ್ ದ ಜಾಬ್ ಪೂಲ್. ಇದೇನು ನನಗೆ ಹಂಗಂದ್ರೆ ಇದು ಜಾಬ್ ಪೂಲ್ ಅಂತ ಕರೀತಾರೆ. ಇದಕ್ಕೇನಂತ ಕರೀತಾರೆ? ಜಾಬ್ ಪೂಲ್ ಅಂತ ಕರೀತಾರೆ. ಸೊ ಇದು ಮೆಮರಿ, ಇದು ನನಗೆ ಮೆಮರಿ. ಓಕೆ, ಈ ಮೆಮರಿ ಜಾಬ್ ಪೂಲ್ ಒಳಗೆ, ಮೆಮರಿ ಒಳಗೆ ಎರಡಕ್ಕೂ ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಳಿ. ನೀವು ಹಾಕಿದ 5 ಜಾಬ್ಸ್ ಎಲ್ಲಿದಾವ? ಇಲ್ಲಿದಾವ. ಬಟ್ ಇಲ್ಲಿ ಎಷ್ಟು ಜಾಬ್ ಅದಾವ? 2. ಅದೇ ಪಾಯಿಂಟನ್ನು ಹೇಳ್ತಾನೆ. ಜಾಬ್ ಇನ್ ದ ಮೆಮರಿ, ಈ ಮೆಮರಿ ಒಳಗಿರ್ತಕ್ಕಂಥ ಜಾಬ್ಸ್ ಆಲ್ವೇಸ್ ಲೆಸ್ ದ್ಯಾನ್. ಇಲ್ಲಿ 5 ಅವ, ಇಲ್ಲಿ 2 ಅವ, ಆಲ್ವೇಸ್ ಲೆಸ್ ಇರ್ತಾವ. ನೆಕ್ಸ್ಟ್, ಈಗ ಪ್ರೊಸೆಸರ್ಗೆ CPU ಅಂತ ಕರಿತೀವಿ ನಾವು. ಈ ಸಿಸ್ಟಮಿಗೆ ಇದನ್ನು ಜಾಬ್ಸನ್ನು ಕಳಿಸ್ಬೇಕು. ಸೊ ಅವಾಗ ಏನು ಮಾಡ್ತಾರಂದ್ರೆ, ಈ CPU ಖಾಲಿ ಅದನ್ನು ಇಡು. ಎಸ್, CPU ಖಾಲಿ ಇತ್ತು ಅಂದರೆ ಇಲ್ಲಿ ಬರ್ತದೆ. CPU ಖಾಲಿ ಇತ್ತು ಅಂದರೆ ಆಪ್ರೇಟಿಂಗ್ ಸಿಸ್ಟಮ್ ಬಂತು. ಇಲ್ಲಿ ನೋಡ್ತದೆ 2 ಜಾಬ್ ಅದಾವೆ. ಬಟ್ CPU ಒಳಗೆ ಎಷ್ಟು ಜಾಬ್ ಮಾಡ್ಬೋದು ನೀವು? 1 ಜಾಬನ್ನು ಮಾಡ್ಬೋದು. ಬಟ್ ಇಲ್ಲಿ ಎಷ್ಟು ಅದಾವೆ ನನಗೆ? 1, 2 ಜಾಬ್ ಅದಾವೆ. ಸೊ ಅದ್ರಾಗ ಯಾವ್ದು ಇಂಪಾರ್ಟೆಂಟ್? J1 ಇಂಪಾರ್ಟೆಂಟ್ ಅಂತ ಇಟ್ಕೊರಿ. ಸೊ ಅದನ್ನು CPUಗೆ ಅಲೋಕೇಟ್ ಮಾಡಿಬಿಡುತ್ತೆ, ಅದನ್ನು CPUಗೆ ಅಲೋಕೇಟ್ ಮಾಡಿ ಕೊಡುತ್ತೆ. ಈ ಥರ ಈ ಸಿಸ್ಟಮ್ ವರ್ಕ್ ಆಗ್ತದೆ, ಮಲ್ಟಿ ಪ್ರೋಗ್ರಾಮಿಂಗ್ ಸಿಸ್ಟಮ್. ಐ ಹೋಪ್ ಇಟ್ ಈಸ್ ಕ್ಲಿಯರ್. ನೆಕ್ಸ್ಟ್, time sharing. It is a very important one. We'll draw here. Here it is a CPU. Here it is a CPU, and here it is a job. ಇಲ್ಲೊಂದಿಷ್ಟು ಜಾಬ್ಸ್ ಅದಾವೆ, J1, J2. ಅಲ್ಲಿ ಮಲ್ಟಿ ಪ್ರೋಗ್ರಾಮಿಂಗ್ ಒಳಗೆ 1 by 1 ಕೆಲಸ ಆಗೋತನ ಹೋಗ್ತಿತ್ತು. J1 ಹೋಯ್ತಾ, ಆಮೇಲೆ J2 ಹೋಗ್ತಿತ್ತು. ಬಟ್ ಇವಾಗ ಇಲ್ಲೊಂದು ಸ್ವಲ್ಪ ಡಿಫ್ರೆನ್ಸ್ ಇದೆ ನೋಡ್ರಿ. ಏನಂತಂದ್ರೆ ಟೈಮ್ ಶೇರಿಂಗ್. ಇಲ್ಲೊಂದು OS ಅದ, ಈ CPUಗೆ ಈ ಜಾಬ್ಸನ್ನು ಕಳಿಸ್ಬೇಕು. ಯಾವುದು? OS. ಈಗ J1 ಅನ್ನು ತೊಗೊಂಡು ಯಾರು? OS. ಅದನ್ನು CPU ಕಳಿಸ್ತು. J2 ಇಂಪಾರ್ಟೆಂಟ್, J1 ಇಂಪಾರ್ಟೆಂಟ್, ಎರಡೂ ಕೆಲಸಗಳು ಇಂಪಾರ್ಟೆಂಟ್ ಅದಾವ ಅಂತ ಇಟ್ಕೊರಿ. ಸೊ ಇವಾಗ ಇದನ್ನು ಕಳಿಸಿದಾಗ ಈಗ J2ಗೂ ಹೋಗ್ಬೇಕಾಗ್ಯದ ಒಳಗೆ, CPU ಒಳಗೆ. ಸೊ ಅವಾಗ ಏನು ಮಾಡ್ತಂದ್ರೆ, ಇದನ್ನು ಮತ್ತೆ ಜಾಬನ್ನು ಮೆಮ್ರಿಗೆ ತೊಗೊಂಬರ್ತದೆ, J2ನ ಕಳಿಸ್ತದೆ. ಡ್ರಾ ಅಗೇನ್ ಹಿಯರ್ J1, J2. ಫಸ್ಟ್ OS ಏನು ಮಾಡ್ತು ನನಗೆ?
ಫಸ್ಟ್ ಓ ಎಸ್ ಏನು ಮಾಡ್ತು ಅಂತಂದ್ರೆ ಈ ಜಾಬನ್ನು ತೊಗೊಂತು, ಇಲ್ಲಿ ಹಾಕ್ತು. ಎಲ್ಲಿತನ ಅಂದರೆ 2 ಸೆಕೆಂಡ್ಸ್ ವರ್ಕ್ ಮಾಡ್ತು. 2 ಸೆಕೆಂಡ್ಸ್ ಆಗೋಣ ಮತ್ತೆ ಈ ಜಾಬನ್ನು ಇಲ್ಲಿ ತೊಗೊಂಬಂತು J2ನ ಒಳಗೆ ತೊಗೊಳುತ್ತೆ. ಮತ್ತು 2 ಸೆಕೆಂಡ್ಸ್ ಆಗೋಣ ಈ ಜಾಬನ್ನು ಒಳಗೆ ತೊಗೊಳುತ್ತೆ, ಈ ಜಾಬನ್ನು ಮತ್ತೆ ಮೆಮ್ರಿಗೆ ಹಾಕುತ್ತೆ. ಈ ರೀತಿ ಟೈಮನ್ನು ಶೇರ್ ಮಾಡ್ತದೆ. ಆ್ಯಸ್ ಯು ನೋ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಶೇರ್. ಫಸ್ಟ್ ಅವರ್ ಕಂಪ್ಯೂಟರ್ ಅಪ್ಲಿಕೇಶನ್ ಇತ್ತು ಅಂದರೆ ರಾಘು ಸರ್ ಬರ್ತಾರೆ, ಸೆಕೆಂಡ್ ಅವರ್ ಯಾವುದೋ ಒಂದು AT ಆಗಲಿ ಪದ್ಮಶ್ರೀ ಮೇಡಮ್ ಬರ್ತಾರೆ, ಥರ್ಡ್ ಅವರ್ ಮಂಜುನಾಥ್ ಸರ್ ಬರ್ತಾರೆ, ಮತ್ತು ಫೋರ್ತ್ ಅವರ್ ನಾನು ಬರ್ಬೋದು. ಅಂದರೆ 1 ಅವರ್ಗಿಂತ ಎಕ್ಸ್ಟೆಂಡ್ ಮಾಡೋಂಗಿಲ್ಲ. ನಾವು 1 ಅವರ್ ಅಷ್ಟು ನಾವು ಕ್ಲಾಸಲ್ಲಿ ಇರ್ತೀವಿ. 1 ಅವರ್ ಆದಮೇಲೆ ಬೇರೆ ಲೆಕ್ಚರರ್ಸ್ ಬರ್ತಾರೆ. ಅದೇ ರೀತಿ ಅದೇ ನಿಟ್ಟಿನೊಳಗೆ ಇಲ್ಲಿ ಏನಾಗ್ತಾವೆ ಅಂದರೆ ಜಾಬ್ಸ್ ವರ್ಕ್ ಹಾಕ್ಕೋತಾ ಹೋಗ್ತಾವೆ. ಸೊ ಇಟ್ ಈಸ್ ಅ ಸಿಂಪಲ್. ನೆಕ್ಸ್ಟ್ ಈಸ್ ರಿಯಲ್ ಟೈಮ್ ಆಪ್ರೇಟಿಂಗ್ ಸಿಸ್ಟಮ್. ರಿಯಲ್ ಟೈಮ್ ಆಪ್ರೇಟಿಂಗ್ ಸಿಸ್ಟಮ್ ಅಂತ ಬಂದಾಗ ಒಂದಿಷ್ಟು ಡಿಸ್ಕಷನ್ಸನ್ನು ಮಾಡೋಣ ಅಂತ ನಾವಿಲ್ಲಿ. ರಿಯಲ್ ಟೈಮ್ ಆಪ್ರೇಟಿಂಗ್ ಸಿಸ್ಟಮ್ಸ್ ಅಂತ ಬಂದಾಗ ನೀವು ನೋಡಿದಂಥ ಆಪ್ರೇಟಿಂಗ್ ಸಿಸ್ಟಮ್ಸ್ ಇವೆಲ್ಲ, ದೀಸ್ ಆರ್ ದ OSs. ನೀವೆಲ್ಲಿ ನೋಡಿರ್ತೀರಿ ಅಂತಂದ್ರೆ ಎಲ್ಲರೂ ಬೇಕ್ರಿಗೆ ಹೋಗಿರ್ತೀರಿ, ಅಲ್ಲಿ ಪಪ್ಸನ್ನು ತಿಂತೀರಿ, ಅಥವಾ ಏನೋ ಒಂದು ವೆಜ್ ಪಪ್ಸ್ ಅಂತ ಕರಿತೀವಿ, ಅಥವಾ ಖಾರ ಬನ್ ಅಂತ ಕರಿತೀವಿ. ಈ ರೀತಿಯಾದ ಒಂದಷ್ಟು ಪದಾರ್ಥಗಳನ್ನು ತಿಂದಿರ್ತೀರಿ. ತಿಂದಾಗ ಅಲ್ಲಿ ಓವೆನ್ ಅಂತ ಇಟ್ಟಿರ್ತಾನೆ. ಓವೆನ್ ಅಂದರೆ ತಿಳಿತದೆ, ಹೀಟ್ ಮಾಡಿಕೊಡ್ತಾರಲ್ಲಿ. ಆ ಓವೆನ್ ಇಂತಿಷ್ಟು ಟೈಮ್ ಅಂತ ಟೈಮರನ್ನು ಸೆಟ್ ಮಾಡ್ತಾನೆ. ಆ ಟೈಮರಿಗನ ಅದು ತಾನೇ ಬೀಪ್ ಹೊಡೆಯೋಕ್ಕೆ ಸ್ಟಾರ್ಟ್ ಆಗ್ತದೆ. ದೆನ್ ಹೀ ಈಸ್ ಗೋಯಿಂಗ್ ಟು ಟೇಕ್ ಔಟ್ ದ ಸ್ನ್ಯಾಕ್ಸ್. ನಿಮ್ಮ ಆಪ್ರೇಟಿಂಗ್ ಸಿಸ್ಟಮ್ ಅದಲ್ಲಿ ಏನಾಗ್ಲಿಕ್ಕತ್ತದ, ಟೈಮ್ ವೈಸ್ ಆಪ್ರೇಟ್ ಆಗ್ಲಿಕ್ಕತ್ತದ. ಇಂತಿಷ್ಟು ಸೆಕೆಂಡ್ ಆಗೋಣ ನಿಮ್ಗೆ ಇಂಡಿಕೇಶನ್ ಕೊಡ್ತದೆ, ನಿನ್ನ ಟೈಮ್ ಮುಗೀತು. ಈಗ ಇನ್ನೊಂದು ಎಕ್ಸಾಂಪಲ್ ಏನೋ ತಗೋತೀನಿ ನಾನು. ವಾಷಿಂಗ್ ಮಷಿನ್ ಅಂತ ಹೇಳ್ತೀವಿ ನಾವು. ವಾಷಿಂಗ್ ಮಷಿನ್ ಈ ಥರ ಬಟ್ಟೆಗಳನ್ನು ಒಗೆದಾಕುವಂಥ ಒಂದು ಮಷಿನ್. ಅದರಲ್ಲಿ ಏನಾಗಿರ್ತದೆ ಅಂತಂದ್ರೆ ನೀವು ನೋಡಿರ್ಬೋದು, ಅಲ್ಲಿ ಟೈಮ್ ಸೆಟ್ ಮಾಡ್ತೀರಿ ನೀವೆಲ್ಲರೂ. ಇಷ್ಟು ಸೆಕೆಂಡ್ಸ್ ಆಗಬೇಕು, ಇಷ್ಟು ಮಿನಿಟ್ಸ್ ಆಗಬೇಕು, ಒಂದಿಷ್ಟು ನಿಮಿಷಗಳಾಗನ ನೀರು ಹೊರಗೆ ಹೋಗಬೇಕು, ಈ ರೀತಿ ಎಲ್ಲ ಸೆಟ್ಟಿಂಗ್ಸ್ ಇರುತ್ತೆ. ಆ ಸೆಟ್ಟಿಂಗ್ಸನ್ನು ಮಾಡಲಿಕ್ಕೆ ನಿಮ್ಗೊಂದು ಸ್ಕ್ರೀನನ್ನು ಕೊಟ್ಟಿರ್ತಾನೆ. ನೀವು ಜೆರಾಕ್ಸ್ ಮಷೀನನ್ನು ನೋಡಿರ್ತೀರಿ, ಅಲ್ಲೊಂದು ಸ್ಕ್ರೀನ್ ಇರ್ತೈತಿ. ಎಷ್ಟು ಕಾಪಿ ಬೇಕು, ಎಷ್ಟು ಇದು ಬೇಕು ಅಂತ ಟೈಪ್ ಮಾಡ್ತಿರ್ತಾರೆ ಅವರು. ಸೊ ಈ ನಿಟ್ಟಿನೊಳಗೆ ಹಾರ್ಡ್ವೇರ್ ಪ್ಲಸ್ ಸಾಫ್ಟ್ವೇರ್ ವರ್ಕ್ ಆಗ್ತಕ್ಕಂಥ ಆಪ್ರೇಟಿಂಗ್ ಸಿಸ್ಟಮ್ ಯಾವುದ್ರಿ? ರಿಯಲ್ ಟೈಮ್ ಆಪ್ರೇಟಿಂಗ್ ಸಿಸ್ಟಮ್. ರಿಯಲ್ ಟೈಮ್ ಆಪ್ರೇಟಿಂಗ್ ಸಿಸ್ಟಮ್ ಅಂತಂದ್ರೆ ಎಕ್ಸಾಕ್ಟ್ ನಮ್ಮ ಜೊತೆ ವರ್ಕ್ ಆಗ್ತಕ್ಕಂಥ, ಈಗ ನಮ್ಮ ಪ್ರೆಸೆಂಟ್ ಸಿಚುವೇಶನ್ ಒಳಗೆ ನಮ್ಮ ಜೊತೆ ಇರ್ತಕ್ಕಂಥ ಒಂದಷ್ಟು ಆಪ್ರೇಟಿಂಗ್ ಸಿಸ್ಟಮ್ಸ್. ಮೈಕ್ರೋ ಓವೆನ್ಸ್ ಆಗಿರ್ಬೋದು, ವಾಷಿಂಗ್ ಮಷಿನ್ ಆಗಿರ್ಬೋದು, ಆಮೇಲೆ ಇನ್ನೊಂದು ಯಾವುದು ಕಾಲ್ ಜೆರಾಕ್ಸ್ ಮಷೀನ್ ಆಗಿರ್ಬೋದು. ಇವತ್ತರಲ್ಲಿ ಇರ್ತಕ್ಕಂಥ ಒಂದಷ್ಟು ಆಪ್ರೇಟಿಂಗ್ ಸಿಸ್ಟಮ್. ಆ ಆಪ್ರೇಟಿಂಗ್ ಸಿಸ್ಟಮ್ಸ್ ಏನು ಮಾಡ್ತಾವೆ, ಇಲ್ಲೊಬ್ಬ ಯೂಸರ್ ಹೇಳ್ತಾನೆ ನನಗೆ ಇಷ್ಟು ನಂಬರ್ ಆಫ್ ಕಾಪೀಸ್ ಜೆರಾಕ್ಸ್ ಬೇಕು ಅಂತ ಎಂಟ್ರ್ ಕೊಡ್ತಾನೆ. ಈ ಆಪ್ರೇಟಿಂಗ್ ಸಿಸ್ಟಮ್ ಹೋಗಿ ಒಂದು ಹಾರ್ಡ್ವೇರ್ ಇರ್ತದೆ, ಆ ಹಾರ್ಡ್ವೇರಿಗೆ ಒಯ್ದು 5 ಕಾಪೀಸ್ ಇದನ್ನು ಒಯ್ದು ಕನ್ವೆ ಮಾಡ್ತದೆ. ಇದು 5 ಕಾಪೀಸ್ ನಿಮಗೇನು ಮಾಡ್ತದೆ, ಪ್ರಿಂಟನ್ನು ಕೊಡ್ತದೆ. ಈ ನಿಟ್ಟಿನೊಳಗೆ ಒಂದಿಷ್ಟು ಕೆಲಸಗಳನ್ನು ಮಾಡ್ತಾವೆ. ಇಲ್ಲಿ 2 ಟೈಪ್ ಬರ್ತಾವೆ, ಸಾಫ್ಟ್ ಟೈಮ್ ಆ್ಯಂಡ್ ಹಾರ್ಡ್ ಟೈಮ್ ರಿಯಲ್ ಟೈಮ್ ಆಪ್ರೇಟಿಂಗ್ ಸಿಸ್ಟಮ್ಸ್ ಅಂತ ಬರ್ತಾವೆ. ಹಾರ್ಡ್ ಟೈಮ್ ಅಂತಂದರೆ ಏನು, ಸಾಫ್ಟ್ ಟೈಮ್ ಅಂತಂದರೆ ಏನು? ಹಾರ್ಡ್ ಟೈಮ್ ಆಪ್ರೇಟಿಂಗ್ ಸಿಸ್ಟಮ್ಸ್, the real time operating system which guarantees the maximum time of critical operations and complete them on time are referred as a hard time operating system. ಈಗ ಹಾರ್ಡ್ ಟೈಮ್ ಆಪ್ರೇಟಿಂಗ್ ಸಿಸ್ಟಮಿಗೆ ಒಂದು ಬೆಸ್ಟ್ ಎಕ್ಸಾಂಪಲನ್ನು ಕೊಡ್ತೀನಿ ನಾನು. ಓಕೆ, ಬ್ರಷ್ ಈಸ್ ಹಿಯರ್, ವಿಲ್ ಟೇಕ್. ನಮ್ಮದೊಂದು ವ್ಯಕ್ತಿ, ಆರ್ಮಿ ಮ್ಯಾನ್, ಇಲ್ಲೊಂದು ಮಿಸೈಲ್, ಎಕ್ಸಾಕ್ಟ್ಲಿ ಇಲ್ಲ, ಮಿಸೈಲ್. ಈ ಮಿಸೈಲ್ಗೆ ಟಾರ್ಗೆಟು ಇಲ್ಲದ. ಈ ಟಾರ್ಗೆಟ್ ಎಕ್ಸಾಕ್ಟ್ ಇಲ್ಲಿ ಬರೋಣ, ನನಗೇನಾಗಬೇಕು, ಈ ಮಿಸೈಲ್ ಹೋಗಿ ಲಾಂಚ್ ಆಗಬೇಕು. ಟಾರ್ಗೆಟ್ ಇಲ್ಲದ, ಮಿಸೈಲ್ ಇಲ್ಲದ, ಟಾರ್ಗೆಟ್ ಇಲ್ಲದ, ಮಿಸೈಲ್ ಇಲ್ಲದ. ನಾನು ಟೈಮನ್ನು ಸೆಟ್ ಮಾಡಬೇಕು. ಅಕಾರ್ಡಿಂಗ್ ಟು ಯು ಇದು 2 ಸೆಕೆಂಡ್ ಒಳಗಡೆ ಅಲ್ಲಿ ರೀಚ್ ಆಗ್ತದೆ. ಎಲ್ಲಿ 2 ಸೆಕೆಂಡ್ ಒಳಗಡೆ ಈ ಪಾಯಿಂಟಿಗೆ ರೀಚ್ ಆಗ್ತದೆ. ಸೊ ಅವಾಗ ಈ ಮ್ಯಾನ್ ಏನು ಮಾಡಬೇಕು ಅಂದರೆ ಇದ್ರದ್ದು 2 ಸೆಕೆಂಡ್ಸಿಗೆ ಸೆಟ್ ಮಾಡಬೇಕು. ಅಂದರೆ 2 ಸೆಕೆಂಡ್ಸಿಗೆ ಅಲ್ಲಿ ಹೋಗಬೇಕದು. ಆ ರೀತಿ ಟೈಮನ್ನು ಸೆಟ್ ಮಾಡಿ ಬಿಡ್ತಾನವ, ಇಲ್ಲಿ ಬಿಡ್ತಾನೆ. ಈ ಆಬ್ಜೆಕ್ಟ್ ಇಲ್ಲಿ ಬರೋಣ, ನಿನಗೇನಾಗ್ತದೆ, ಬ್ಲಾಸ್ಟ್ ಆಗಿಬಿಡ್ತದೆ. ಇದು ಆರ್ಮಿಯಲ್ಲಿ ನಡೀತಕ್ಕಂಥ ಕೆಲಸಗಳು. ಇಂಥ ಮಿಸೈಲ್ಸ್ ಒಳಗಡೆ ನಾವೇನು ಯೂಸ್ ಮಾಡ್ಕೋತೀವಿ ಅಂದರೆ ಹಾರ್ಡ್ ರಿಯಲ್ ಟೈಮ್ ಆಪ್ರೇಟಿಂಗ್ ಸಿಸ್ಟಮ್ಸನ್ನು ಯೂಸ್ ಮಾಡ್ಕೋತೀವಿ. ಬಟ್ ಇದರದೊಂದು ಡಿಸ್ಅಡ್ವಾಂಟೇಜ್ ಏನಂತಂದ್ರೆ, ಹಾರ್ಡ್ ರಿಯಲ್ ಟೈಮ್ ಆಪ್ರೇಟಿಂಗ್ ಸಿಸ್ಟಮ್ ಟೈಮ್ ಏನಾರೇ ಗ್ಯಾರಂಟಿ ಇಲ್ಲ, ಏನೋ ಒಂದು ಫ್ಯಾಕ್ಟ್ ಟೈಮ್ ಒಳಗಡೆ ಹೆಚ್ಚು ಕಡಿಮೆ ಆಯಿತು ಅಂತಂದ್ರೆ ಇಟ್ ಮೇ ಕಾಸ್ ಡೇಂಜರಸ್. ಈಗ ನೋಡಿರಿ, ನಾನು ಹೇಳ್ದಾಗ ಆಬ್ಜೆಕ್ಟ್ ಇಲ್ಲಿತ್ತು, ಇಲ್ಲಿ ಮಿಸೈಲ್ ಇತ್ತು,
ಇದು ಇಲ್ಲಿ ಬರೋ ತನಕ ಏನಾಗ್ತಿತ್ತು 2 ಸೆಕೆಂಡ್ಸ್ ಒಳಗೆ ಇಲ್ಲಿ ಬರ್ತಿತ್ತು. ಇವಾಗ 2 ಸೆಕೆಂಡ್ಸ್ ಅಂತ ಟೈಮ್ ಸೆಟ್ ಮಾಡಿದ, ಬಟ್ ಇದು ಇಲ್ಲಿ ಲಾಂಚ್ ಆಗಲಿಕ್ಕೆ ಇದ್ರ ಹಿಂದೆ ನಮ್ಮದೊಂದು ನಮ್ಮ ಆರ್ಮಿದೊಂದು ವಿಮಾನ ಅದ, ಅದನ್ನು ಅದು 3 ಸೆಕೆಂಡ್ಸಿಗೆ ಇಲ್ಲಿ ಬರುತ್ತೆ, ಇದು 2 ಸೆಕೆಂಡ್ಸಿಗೆ ಇಲ್ಲಿ ಬರುತ್ತೆ. ಇವ ಏನು ಮಾಡ್ತಾನೆ, 2 ಸೆಕೆಂಡ್ಸ್ ಟೈಮ್ ಇಡ್ತಾನೆ. ಇಲ್ಲಿ 2 ಸೆಕೆಂಡ್ಸ್ ಟೈಮ್ ಆಯಿತು, ಇದು ಇಲ್ಲಿ ಬಂತು. ಬಟ್ ಲಾಂಚ್ ಆದಂಥ ಮಿಸೈಲ್ 3 ಸೆಕೆಂಡ್ಸ್ ತೊಗೊಂತು ಅಂದ್ರೆ ಯಾವ ವಿಮಾನಕ್ಕೆ ಧಕ್ಕೆ ಆಗ್ತದೆ? ದಿಸ್ ಒನ್ ಅಂದರೆ ನಮಗೆ ಎಫೆಕ್ಟ್ ಆಗ್ತದೆ. ಇದು ಒಂದು ಹಾರ್ಡ್ ರಿಯಲ್ ಟೈಮ್ ಅದು ಡಿಸ್ಅಡ್ವಾಂಟೇಜ್ ಆಗ್ಬೋದು. ಇಫ್ ದ ಆಪ್ರೇಟಿಂಗ್ ಸಿಸ್ಟಮ್ ಫೇಲ್ಸ್ ಇನ್ ದ ಟೈಮ್, ದ್ಯಾಟ್ ವಿಲ್ ಬಿ ಎಫೆಕ್ಟೆಡ್ ಬೈ ವೆರಿ ಡೇಂಜರಸ್ ಎಫೆಕ್ಟ್ಸ್ ಆಗ್ತವೆ. ಇನ್ನು ಸಾಫ್ಟ್ ರಿಯಲ್ ಟೈಮ್ ಆಪ್ರೇಟಿಂಗ್ ಸಿಸ್ಟಮ್, ಆ್ಯಸ್ ಐ ಟೋಲ್ಡ್, ಸಾಫ್ಟ್ ರಿಯಲ್ ಟೈಮ್ ಆಪ್ರೇಟಿಂಗ್ ಸಿಸ್ಟಮ್ಸನ್ನು ನಾವು ನಾರ್ಮಲಿ ವಾಷಿಂಗ್ ಮಷೀನ್ ಆ್ಯಂಡ್ ಓವೆನ್ಸ್ ಈ ರೀತಿಯಾದ ಕೆಲಸಗಳಲ್ಲಿ ಉಪಯೋಗಿಸ್ತೀವಿ. ಇಲ್ಲಿನೂ ಕೂಡ ಟೈಮ್ ಇರುತ್ತೆ, ಬಟ್ ಅಂಥ ಪರಿ ನಿಮಗೇನು ಹ್ಯೂಸ್ ಲಾಸ್ ಅಂತ ಆಗಂಗಿಲ್ಲ. ಇಲ್ಲಿ ನಿಮ್ಮ ಬಟ್ಟೆ ಹೋಗ್ಬೋದು ಅಥವಾ ನಿಮ್ಮ ಸ್ನ್ಯಾಕ್ಸ್ ಏನಾಗಿರುತ್ತೆ ಸುಡ್ಬೋದು. ಈ ರೀತಿಯಾದ ಸ್ವಲ್ಪ ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಅದಾವೆ ಸಾಫ್ಟ್ ರಿಯಲ್ ಟೈಮ್ ಆಪ್ರೇಟಿಂಗ್ ಸಿಸ್ಟಮ್ ಆ್ಯಂಡ್ ಹಾರ್ಡ್ ರಿಯಲ್ ಟೈಮ್ ಆಪ್ರೇಟಿಂಗ್ ಸಿಸ್ಟಮಿಗೆ. ಇದೇ ಡಿಫ್ರೆನ್ಸ್. ಐ ಹೋಪ್ ಇಟ್ ಈಸ್ ಕ್ಲಿಯರ್. ಸೊ ದಿಸ್ ಕಂಪ್ಲೀಟ್ಸ್ ದ ಟೈಪ್ಸ್ ಆಫ್ ಆಪ್ರೇಟಿಂಗ್ ಸಿಸ್ಟಮ್ ಬೇಸ್ಡ್ ಆನ್ ದ ವರ್ಕಿಂಗ್ ಸ್ಟೈಲ್, ವರ್ಕಿಂಗ್ ಸ್ಟೈಲ್. ಅವರ ವರ್ಕಿಂಗ್ ಸ್ಟೈಲ್ ಮೇಲೆ ನಾವು ಆಪ್ರೇಟಿಂಗ್ ಸಿಸ್ಟಮ್ಸನ್ನು ಕ್ಯಾಟಗರೈಸ್ ಮಾಡಿಕೊಂಡು ಕಲ್ತಿದ್ದೀವಿ. ಥ್ಯಾಂಕ್ ಯು.